ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಷಡ್ಯಂತ್ರದ ತನಿಖೆ ನಡೆಸುತ್ತಿರೋ ಎಸ್ಐಟಿ ಪ್ರಾಥಮಿಕ ವರದಿಯಲ್ಲಿ ಸ್ಫೋಟಕ ಅಂಶಗಳೇ ಬಯಲಾಗಿವೆ. ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೀತು, ಯಾರ್ಯಾರ ಪಾತ್ರ ಏನು ಅನ್ನೋದನ್ನ ಬಯಲು ಮಾಡಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಮಸಲತ್ತಿನ ಸತ್ಯ ಹೊರಬಂದಿದೆ. ಆರೋಪಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ 6 ಜನರ ಷಡ್ಯಂತ್ರ ಬಟಾಬಯಲು. ಹಣದಾಸೆಗೆ ಬುರುಡೆ ಕಥೆ ಕಟ್ಟಿದ ಕಿಲಾಡಿ ಚಿನ್ನಯ್ಯ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿರೋದಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪಿಸಿದ್ದ. ಇದೀಗ ಇದೇ ಪ್ರಕರಣದ ತನಿಖೆ ನಡೆಸಿದ ಎಸ್ಐಟಿ ತನಿಖೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದ್ದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಚಿನ್ನಯ್ಯ, ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲಗೌಡ, ಟಿ ಜಯಂತ್ ಹಾಗೂ ಸುಜಾತಾ ಭಟ್ ಸೇರಿದಂತೆ 6 ಆರೋಪಿಗಳು ಅಪರಾಧ ಕೃತ್ಯದಲ್ಲಿ ಶಾಮೀಲಾಗಿರುವ ಬಗ್ಗೆ ಎಸ್ಐಟಿ ದೃಢಪಡಿಸಿದೆ. ಹಾಗಾದ್ರೆ ಯಾರ್ಯಾರು ಏನೇನು ಮಸಲತ್ತನ್ನ ಮಾಡಿದ್ರು ಅನ್ನೋದನ್ನ ಎಳೆಯಾಗಿ ತೋರಿಸ್ತೀವಿ ನೋಡಿ. ಬುರುಡೆ ಸಂಚು ನಂಬರ್ 1. ಹಣದ ಆಮಿಷಕ್ಕೆ ಒಳಗಾಗಿದ್ದ A1 ಚಿನ್ನಯ್ಯ ಬುರುಡೆ ಕಥೆ ಕಟ್ಟಿದ್ದ. ಚಿನ್ನಯ್ಯನಿಗೆ ಹಣ ಕೊಟ್ಟು ಪುಸಲಾಯಿಸಿದ್ದ ಬುರುಡೆ ಗ್ಯಾಂಗ್ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿತ್ತು. ಅಪರಿಚಿತ ಶವ ಹೂತಿದ್ದೇನೆ ಅಂತ ಸುಳ್ಳು ಹೇಳಿದ್ದ ಚಿನ್ನಯ್ಯ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಹಣದಾಸೆಗೆ ಬಲಿಯಾದ ಚಿನ್ನ ಅಲಿಯಾಸ್ ಚಿನ್ನಯ್ಯನಿಗೆ ವಿಠಲಗೌಡ ಮೊದಲಿನಿಂದಲೂ ಪರಿಚಯ ಇದ್ದ. ಬುರುಡೆ ಸಂಚು ನಂಬರ್ 2. ಇನ್ನು ಮಹೇಶ್ ತಿಮರೋಡಿ ಮನೆಗೆ ಚಿನ್ನಯ್ಯನನ್ನ ಕರೆದೊಯ್ದಿದ್ದ ವಿಠಲಗೌಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಒಳಸಂಚನ್ನ ರೂಪಿಸಿದ್ದ. ಸಂಚಿನ ಸಭೆಯಲ್ಲಿ ಮಟ್ಟಣ್ಣನವರ್, ಜಯಂತ್, ವಿಠಲಗೌಡ ಭಾಗಿಯಾಗಿದ್ದ ವಿಷಯವನ್ನ ಎಸ್ಐಟಿ ವರದಿಯಲ್ಲಿ ಉಲ್ಲೇಖಿಸಿದೆ. ಬುರುಡೆ ಸಂಚು ನಂಬರ್ 3. ಧರ್ಮಸ್ಥಳದ ಮೇಲ್ವಿಚಾರಕರ ವಿರುದ್ಧ ಪಿತೂರಿಗೆ ಪ್ಲಾನ್ ಮಾಡಿದ್ದ ಬುರುಡೆ ಗ್ಯಾಂಗ್ 100 ಶವ ಹೂತಿರುವುದಾಗಿ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿತ್ತು. ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಪಿತೂರಿ ಗ್ಯಾಂಗ್ ಚಿನ್ನಯ್ಯನಿಗೆ ತಲೆ ಬುರುಡೆ ಕೊಟ್ಟು ಪೊಲೀಸರಿಗೆ ದೂರನ್ನ ಕೊಡಿಸಿತ್ತು. ಜಡ್ಜ್ ಮುಂದೆ ಚಿನ್ನಯ್ಯ ಹೇಳಿಕೆ ಕೊಡುವಂತೆ ಪ್ರೇರೇಪಿಸಿತ್ತು. ಹೀಗೆ ಹಣ ಪಡೆದು ಸುಳ್ಳು ಹೇಳಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ. ಬುರುಡೆ ಸಂಚು ನಂಬರ್ 4. ಇನ್ನು ಬಂಗ್ಲೆಗುಡ್ಡದಿಂದ ತಲೆ ಬುರುಡೆ ತರಿಸಿಕೊಂಡಿದ್ದಂತ ಮಟ್ಟಣ್ಣನವರ್ ವಿಠಲಗೌಡ ಮೂಲಕ ತಲೆ ಬುರುಡೆ ತರಿಸಿಕೊಂಡಿದ್ದ. ತಲೆ ಬುರುಡೆ ತರಿಸಿಕೊಳ್ಳುವ ಮೂಲಕ ಮಟ್ಟಣ್ಣನವರ್ ಸಂಚು ಮಾಡಿದ್ರು. ಬೆಂಗಳೂರಿನ ಅಪಾರ್ಟ್ಮೆಂಟ್ಗೆ ತಲೆ ಬುರುಡೆ ತಂದಿರ್ತಾರೆ. ಸೆಕ್ಯೂರಿಟಿ ಗಾರ್ಡ್ ರೂಮ್ ನಲ್ಲಿ ಆ ಬುರುಡೆಯನ್ನ ಇಟ್ಟಿದ್ದ ಮಟ್ಟಣ್ಣನವರ್ ಬಳಿಕ ಜಯಂತ್ಗೆ ತಲೆ ಬುರುಡೆಯನ್ನ ಕೊಟ್ಟು ದೆಹಲಿಗೆ ತರಿಸಿಕೊಂಡಿದ್ದ. ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದರು. ಆದ್ರೆ ಪ್ರಯತ್ನ ವಿಫಲ ಆದ ಹಿನ್ನೆಲೆ ತಿಮರೋಡಿ ಮನೆಗೆ ಬುರುಡೆ ತರಿಸಿದ್ದ ಆರೋಪ ಇದೆ. ಜೊತೆಗೆ ಸುಳ್ಳು ದೂರು ಕೊಡಿಸೋದ್ರಲ್ಲಿ ಮಟ್ಟಣ್ಣನವರ ಪಾತ್ರ ದೊಡ್ಡದಿದೆ. ಇನ್ನು ಸುಜಾತಾ ಭಟ್ ಮಗಳ ಕತೆ ಸೃಷ್ಟಿ ಹಿಂದೆಯೂ ಈತನ ಕೈವಾಡ ಇದೆ ಅನ್ನೋದನ್ನ ಎಸ್ಐಟಿ ಬಯಲು ಮಾಡಿದೆ. ಬುರುಡೆ ಸಂಚು ನಂಬರ್ 5. A4 ವಿಠಲಗೌಡ ಮತ್ತು A5 ಜಯಂತ್ ಈ ಸಂಚಿನ ಭಾಗವಾಗಿದ್ದಾರೆ. ಬಂಗ್ಲಗುಡ್ಡದಿಂದ ತಲೆಬುರುಡೆ ತಂದದ್ದೇ ಈ ವಿಠಲಗೌಡ. ಗಿರೀಶ್ ಮಟ್ಟಣ್ಣನವರಿಗೆ ತಲೆಬುರುಡೆ ಕೊಟ್ಟಿದ್ದೇ ವಿಠಲ ಅನ್ನೋದು ಗೊತ್ತಾಗಿದೆ. ಮಟ್ಟಣ್ಣನವರ ಅಣತಿಯಂತೆ ಬುರುಡೆಯನ್ನ ರೈಲಿನಲ್ಲಿ ದೆಹಲಿಗೆ ಕೊಂಡೊಯ್ದಿದ್ದ ಜಯಂತ್ ಧರ್ಮಸ್ಥಳದ ವಿರುದ್ಧ ಒಳಸಂಚಿನಲ್ಲಿ ಜಯಂತ್ ನೇರ ಭಾಗಿಯಾಗಿದ್ದು ಬಯಲಾಗಿದೆ. ಬುರುಡೆ ಸಂಚು ನಂಬರ್ 6. ಇದಿಷ್ಟೇ ಅಲ್ಲ, ಅನನ್ಯ ಭಟ್ ಪಾತ್ರ ಸೃಷ್ಟಿಸಿ ಕತೆ ಕಟ್ಟಿದ್ದ ಸುಜಾತಾ ಭಟ್ ಈ ಪ್ರಕರಣದಲ್ಲಿ 6ನೇ ಆರೋಪಿಯಾಗಿದ್ದಾರೆ. ಪ್ರಾಥಮಿಕ ವರದಿಯಲ್ಲಿ 6 ಆರೋಪಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಅಶೋಕ್, TV9 ಮಂಗಳೂರು.